ಸಿನಿಮಾ ನೋಡಿದೆ, ತುಂಬ ಖುಷಿ ಆಯಿತು. ಮಾಸ್ ಕಂಟೆಂಟು ನೋಡಬೇಕು ಅಂದರೆ ಡಿ ಬಾಸ್ನ ಅದೇ ಥರ ಡಿ ಬಾಸ್ನೇ ನೋಡ್ದಂಗೆ ಆಯಿತು. ನನಗೆ ತುಂಬ ಖುಷಿ ಆಯಿತು. ಮಾಸ್ ಕಂಟೆಂಟ್ ನೋಡ್ಬೇಕು, ಡಿ ಬಾಸ್ನೇ ನೋಡಬೇಕು ಅಂತ ಇರಲಿಲ್ಲ. ಇವಾಗ ಧನ್ವೀರ್ ಅಣ್ಣನ ನೋಡ್ಬೋದು. ಎಲ್ಲರೂ ಬಂದ್ಬಿಟ್ಟು ಫಿಲಮ್ ನೋಡಿ. ಡಿ ಬಾಸ್ ಫ್ಯಾನ್ಸ್ಗಳು ಈ ವಾಮನ ಮೂವಿನ 100 ಡೇಸ್ ಮಾಡೇ ಮಾಡ್ತೀವಿ. ಅದು ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ, ಪಬ್ಲಿಕಲ್ಲಿ ಚಾಲೆಂಜ್ ಮಾಡ್ತಾ ಇದ್ದೀನಿ. ಡಿ ಬಾಸ್ ಫ್ಯಾನ್ಸ್ಗಳು 100 ಡೇಸ್ ಕಂಪ್ಲೀಟ್ ಮಾಡೇ ಮಾಡ್ತೀವಿ ಅನ್ನೋಕ್ಕೆ ಇಷ್ಟಪಡ್ತೀನಿ. ಇವಾಗ ರಾಮನ್ ಬಂಟ ಯಾರೋ ಗುರು, ಆಂಜನೇಯ ತಾನೇ. ಅದೇ ಥರ ನಮ್ಮ ದರ್ಶನ್ ಬಾಸ್ ಬಂಟ ಯಾರು, ಧನ್ವೀರ್ ಅಣ್ಣ. ಎಲ್ಲ ಟೈಮಲ್ಲೂ ಕಷ್ಟದಲ್ಲಿರಲಿ ಸುಖದಲ್ಲಿರಲಿ ಎಲ್ಲ ಟೈಮಲ್ಲೂ ಬ್ಯಾಕ್ ಬೋನ್ ಆಗಿದ್ದಿದ್ದಾರೋ ನಮ್ಮ ಧನ್ವೀರ್ ಅಣ್ಣ. ಅದೇ ಥರ ನಮ್ಮ ಫ್ಯಾನ್ಸ್ಗಳು, ಡಿ ಬಾಸ್ ಫ್ಯಾನ್ಸ್ಗಳು ನಮ್ಮ ಧನ್ವೀರ್ ಅಣ್ಣನ ಮೂವಿನ ಬ್ಯಾಕ್ ಬೋನ್ ಆಗಿ ಕಾಪಾಡ್ತೀವಿ, ಚೆನ್ನಾಗಿ ನೋಡ್ಕೊತೀವಿ. ಇದೇ ಥರ 100 ಡೇಸ್ ಕಂಪ್ಲೀಟ್ ಮಾಡೇ ಮಾಡ್ತೀವಿ ಅನ್ನೋ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ಮಾಸ್ ಕಂಟೆಂಟ್ ಅಂದ್ರೆ ನಮ್ಮ ಡಿ ಬಾಸ್ ಮೂವಿನೇ ಅಲ್ವಾ. ಅದೇ ತರ ನಮ್ಮ ಧನ್ವೀರ್ ಅಣ್ಣನು ಮಾಸ್ ಕಂಟೆಂಟ್ ಮಾಡಿದ್ರೆ ದರ್ಶನ್ ಮೂವಿ ನೋಡ್ದಂಗೆ ಇರುತ್ತೆ. ಅದಕ್ಕೆ ನಾನು ಹೇಳೋದನ್ನು ಅದೇನೇ ಅಲ್ವಾ ಹೇಳಿದ್ದು. ದರ್ಶನ್ ಅವರು ಮಾಸ್ ಕಂಟೆಂಟ್ ನೋಡ್ತಾ ಇದ್ದೆ, ಇವಾಗ ಧನ್ವೀರ್ ಅಣ್ಣನ ಮಾಸ್ ಕಂಟೆಂಟ್ ನೋಡಕ್ ಬಂದಿದ್ದೀವಿ. ಅದು ಅಲ್ಲದೆ ಕಾಕ್ರೋಚ್ ಅವ್ರದ್ದು ಆಕ್ಟಿಂಗ್ ಮಾತ್ರ ತುಂಬಾ ಖುಷಿ ಆಗುತ್ತೆ. ಎಲ್ಲರೂ ಬಂದು ನೋಡಿ. ಡಿ ಬಾಸ್ ಫ್ಯಾನ್ಸ್ ಎಲ್ಲರೂ ಸಪೋರ್ಟ್ ಮಾಡಿ. ಡಿ ಬಾಸ್ ಫ್ಯಾನ್ಸ್ ಮಾತ್ರ ಅಲ್ಲ, ಎಲ್ಲರೂ ಬಂದ್ಬಿಟ್ಟು ಧನ್ವೀರ್ ಅಣ್ಣನ ಮೂವಿಗೆ ಸಪೋರ್ಟ್ ಮಾಡಿ ಅನ್ನೋಕ್ಕೆ ಇಷ್ಟಪಡ್ತೀನಿ. ಮೂವಿ ಮಾತ್ರ ಭಾರಿ ಆಗಿದೆ ಅನ್ನೋಕ್ಕೆ ಇಷ್ಟಪಡ್ತೀನಿ. ಇನ್ನು ಡಬ್ಬಲ್ ತೆಗಿಬೇಕು, ಡಬ್ಬಲ್. ಅದು ಸೆಂಟಿಮೆಂಟ್, ತಾಯಿ ಸೆಂಟಿಮೆಂಟ್ ಸಾಕಾಗಿದೆ. ತಾಯಿ ಸೆಂಟಿಮೆಂಟ್ ಸಾಕಾಗಿದೆ ಸರ್, ಸೂಪರ್. ತಾಯಿ ಒಂದು ತಂದೆಗೆ ಒಂದು ತಾಯಿಗೆ ಮಗನಿಗೆ ಕೊಟ್ಟವಂತ ತೋರಿಸಿದೆ ಇದರಲ್ಲಿ. ಸೂಪರ್ ಮೂವಿ ಸರ್, ಸೂಪರ್ ಆಗಿದೆ. ಹೀರೋ ಆಕ್ಟಿಂಗ್ ಬಗ್ಗೆ ಏನ್ ಹೇಳ್ತೀರಾ ಸರ್? ಅಕ್ಷರ ಮಾಡಿದಾನೆ ಸರ್, ಹೀರೋ ಮಾತ್ರ ಸೂಪರ್ ಮಾಡಿದಾನೆ ಸರ್. ಹುಡುಗ ಚೆನ್ನಾಗಿದೆ. ಅದರಲ್ಲಿ ನಮ್ಮ ಅತ್ತಿಗೆಗೆ ನಮ್ಮ ಬಾಸ್ಗೆ ಇಷ್ಟ ಆದ ಸಾಂಗ್ ಅಂದರೆ ಮುದ್ದು ರಾಕ್ಷಸಿ ಅಂತ. ಸೊ ಈ ಏನು ಸಿನಿಮಾ ರಿಲೀಸ್ ಆಗೋದು ಹಿಂದಿನ ದಿನ ಪ್ರಸನ್ನ ಟಾಕೀಸ್ ಟ್ರೈಲರ್ ರಿಲೀಸ್ ಮಾಡಿದ್ರು. GT ಮನೆಯವ್ರು ಬಂದವರು ಸಿನಿಮಾ ನೋಡಿದ್ದಾರೆ. ಅಲ್ಲಿಗೆ ಅರ್ಥ ಆಗುತ್ತೆ ಧನ್ವೀರ್ ಅಣ್ಣ ಡಿ ಬಾಸ್ ಯಾವ ಥರ ಇದ್ದಾರೆ ಅಂತ. ರಾಮ ಲಕ್ಷ್ಮಣ ಯಾವ ಥರ ಇದ್ರು ಕೂಡ ಸೊ ಅದೇ ಥರ ಧನ್ವೀರ್ ಅಣ್ಣ ಇದ್ದಾರೆ. ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಕೆಲವೊಬ್ರು ಫ್ಯಾನ್ಸ್ ವಾರ್ ಮಾಡ್ತಾಯಿದ್ದಾರೆ. ಅವ್ರಿಗೆ ಎಷ್ಟೇ ಹೇಳೋದು ನಾನು, ಇಷ್ಟೇ ಫ್ಯಾನ್ಸ್ ವಾರ್ ಮಾಡಬೇಕು. ನಾವು ಕೋಪ ಮಾಡ್ಕೊಳ್ಳಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ, ನೊಂದ್ಕೊಳ್ಳಲ್ಲ. ಈಗ ಫ್ಯಾನ್ಸ್ ವಾರ್ ಮಾಡ್ತಾಯಿದ್ರೆ ನಿಮ್ಮ ಫ್ಯಾನ್ಸ್ ವಾರ್ ನಾಂದಿ ಆಡಿದ್ರೆ ನಾವು ಫಸ್ಟ್ ಆಫ್ ಆಲ್ ಫ್ಯಾನ್ಸ್ ವಾರ್ ನಿಂತ್ಕೊಂಡ್ರೆ ನಿಮ್ಗೆ ತಪ್ಪ ಹೋಯ್ತೀವಿ. ನಾವೇನು ನಮ್ಮ ಬಾಸಿಗೆ ಹುಷಾರಿಲ್ಲ ಅಂತ ಒಂದೇ ಒಂದು ಕಸಿಲ್ಲ, ಎಲ್ಲನೂ ಚಾಮುಂಡೇಶ್ವರಿಗೆ ಬಿಟ್ಬಿಟ್ಟಿದ್ದೀವಿ. ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿಕ್ಕೆ. ನೆಕ್ಸ್ಟ್ ಡೆವಿಲ್ ಸಿನಿಮಾ ಏನು ಬರ್ತಾ ಇದೆ. ಡೆವಿಲ್ ಸಿನಿಮಾ ಇದಕ್ಕಿಂತ ಅಪ್ಪನಾಗಿರೋ ಅಭಿಮಾನಿಗಳು ನೋಡ್ತೀರಾ, ಸಪೋರ್ಟ್ ಮಾಡಿ. ಯಾವುದೇ ಕಾರಣಕ್ಕೆ ಯಾವುದೇ ನಟರುಗಳೇ ಬೈಯಕ್ಕೆ ಹೋಗ್ಬೇಡಿ. ನೀವು ಬೈಯೋದ್ರಿಂದ ಈಗ ನೀವು ಯಾರೇ ಫ್ಯಾನ್ಸ್ ಆಗಿದೆ, ಇಂಥ ಫ್ಯಾನ್ಸ್ಗಳಂತಲ್ಲ, ಯಾರೇ ಫ್ಯಾನ್ಸ್ಗಳಲ್ಲಿ ಇಂಥ ನೀವು ಬೈಯೋದ್ರಿಂದ ಅವ್ರಿಗೆ ಎಫೆಕ್ಟ್ ಆಗ್ತಾಯಿದೆ. ಸೊ ದಯವಿಟ್ಟು ಕೂಡ ಮಾಧ್ಯಮದವ್ರಿಗೂ ಹೇಳೋದಿಷ್ಟೇ, ಕೆಲವೊಂದು ಮಾಧ್ಯಮದವ್ರಿಗೂ ಸೊ ಎಲ್ಲರೂ ಬಾಸ್ ಬಗ್ಗೆ ಮಾತಾಡ್ತಾರೆ. ದಯವಿಟ್ಟು ರಿಕ್ವೆಸ್ಟ್ ಮಾಡಿರ್ತೀವಿ ಮಾಧ್ಯಮದವರಿಗೆ, ಯಾರು ಕೂಡ ಮಾಧ್ಯಮದವರು ಬಾಸ್ ಬಗ್ಗೆ ಕೆಟ್ಟಂತ ಬರೆಯೋಕ್ಕೆ ಹೋಗಬೇಡಿ ಅಷ್ಟೇ.